ದಿನಾಂಕ 6 ಏಪ್ರಿಲ್ರಂದು ಶ್ರೀಮತಿ ಕಮಲ್ ಅಶೋಕ್ ಸುಪ್ಪಣ್ಣ ಅವರು ಇವರು ಒಂದು ಪೊಲೀಸ್ ದೂರು ನೀಡಿದರು. ಅದರಲ್ಲಿ ಅವರ ಮಗ ಈ ಪ್ರಕರಣದಲ್ಲಿ ವಿಕ್ಟಿಮ್ ಅವಿನಾಶ್ ಅಶೋಕ್ ಸುಪ್ಪಣ್ಣ ಅವರು ಇವರು 5ನೇ ಏಪ್ರಿಲ್ ರಂದು ಒಂದು ಅಂಕುಶ್ ಆಯುರ್ವೇದಿಕ್ ಕೇರ್ ಕ್ಲಿನಿಕ್ ಅನ್ಗೋಡ್ನಲ್ಲಿ ಒಂದು ಇದೆ, ಅಲ್ಲಿ ಸಂಜೆ ಟೈಮ್ನಲ್ಲಿ ಅವರ ತಲೆಗೆ ಪೇಟಾಗಿ ಅವರು ತೀರು ಹೋಗಿದ್ದಾರೆ ಅಂತ ಅವರು ದೂರು ನೀಡಿದರು. ಅದರಲ್ಲಿ ನಮಗೆ ಸಂಶಯ ಇದೆ ಅಂತ ಹೇಳಿದ್ದಾರೆ. ಈ ಪ್ರಕರಣ ದಾಖಲು ಮಾಡಿದ ಮೇಲೆ ತಕ್ಷಣವೇ ಆವಾಗ ಇನ್ಚಾರ್ಜ್ ಇನ್ಸ್ಪೆಕ್ಟರ್ ದಿಲೀಪ್ ತಿಲಕವಾಡಿಗೆ ಇನ್ಚಾರ್ಜ್ ಇದ್ದರು. ಆಮೇಲೆ ರೆಗ್ಯುಲರ್ ಇನ್ಸ್ಪೆಕ್ಟರ್ ನಮ್ಮದು ಪರಶುರಾಮ್ ಪೂಜಾರಿ ಇವರು ಕೂಡ ಅವರಿಗೆ ಜಾಯ್ನ್ ಆಗಿದ್ದಾರೆ ನೆಕ್ಸ್ಟ್ ಡೇ. ಅಲ್ಲಿದು PSI ವಿಶ್ವನಾಥ್ ಮತ್ತು ಅವರ ಕ್ರೈಮ್ ತಂಡ ಇದರಲ್ಲಿ ತನಿಖೆ ಶುರು ಮಾಡಿದ್ದಾರೆ. ಸ್ಟಾರ್ಟಿಂಗಿಂದನೇ ಇದರಲ್ಲಿ ಆರೋಪಿ ಯಾರಿದ್ದಾರೆ, ವಿಕ್ಟಿಮ್ ಅವಿನಾಶ್ ಅವರದ್ದು ಹೆಂಡತಿ, ಇವರದ್ದು ಹೇಳಿಕೆ ಭಾಳ ಡೈವಲ್ಸಿವ್ ಇತ್ತು. ಸರಿಯಾಗಿ ಅವರು ಉತ್ತರ ಕೊಡ್ತಾ ಇರಲಿಲ್ಲ. ಮತ್ತು ವಿಕ್ಟಿಮ್ದು ತಲೆಗೆ ಒಂದು ಆಕ್ಸಿಡೆಂಟಲ್ ಫಾಲ್ ಇದ್ದರೆ ಬರೀ ಒಂದು ಪೇಟ್ ಆಗ್ಬೋದು, ಅಲ್ಲಿ 4 ಇಂಜುರಿದು ಮಾರ್ಕ್ಸ್ ಇತ್ತು. ಪೋಸ್ಟ್ಮಾರ್ಟಮ್ ಟೈಮ್ನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಡಾಕ್ಟರ್ ಜೊತೆಗೆ ಮಾತಾಡಿದ್ದಾರೆ. ಆವಾಗ ಹಾರ್ಟ್ಗೆ ಕೂಡ ಒಳಗಡೆ ಇಂಟರ್ನಲ್ ಇಂಜುರಿ ಆಗಿದೆ ಅಂತ ಪೋಸ್ಟ್ಮಾರ್ಟಮ್ನಲ್ಲಿ ಡಾಕ್ಟರ್ ಹೇಳಿದ್ದಾರೆ. ಅದರಿಂದ ನಮಗೆ ಡೌಟ್ ಇನ್ನೂ ಪಕ್ಕಾ ಆಯಿತು. ಫಾರೆನ್ಸಿಕ್ ತಂಡ ನಮ್ಮದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ದು ತಂಡ ಇದೆ, ಅವರು ಆ ಸೀನ್ ಆಫ್ ಕ್ರೈಮ್ನಲ್ಲಿ ಬ್ಲಡ್ ಸ್ಪ್ಲಾಟರ್ ಅನಾಲಿಸಿಸ್ ಮಾಡಿದ್ದಾರೆ, ಲ್ಯೂಮಿನಾಲ್ ಅನಾಲಿಸಿಸ್ ಮಾಡಿದ್ದಾರೆ. ಅದರಿಂದ ಆ ಹೆಂಡತಿ ಏನು ಸ್ಟೋರಿ ಹೇಳ್ತಾಯಿದ್ರು ಇಲ್ಲಿದ್ದರು ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಈ ಸೈಂಟಿಫಿಕ್ ಎವಿಡೆನ್ಸ್ ಆಧಾರದ ಮೇಲೆ ನಮ್ಮದು ಡೌಟ್ ಪಕ್ಕಾ ಆಯಿತು. ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸಿಂದ ಕೂಡ ಸಾಕಷ್ಟು ಕ್ಲೂ ನಮಗೆ ಸಿಕ್ಕಿದೆ. ಅದರ ಆಧಾರದ ಮೇಲೆ ಈ ಕೈಲಾಶ್ ಬಾಲಕೃಷ್ಣ ಅಂತ ಅಲ್ಲಿ ಒಂದು ಮೊಬೈಲ್ ಅಂಗಡಿ ನಡೆಸ್ತಾನೆ, ಅವನಿಗೆ ಮತ್ತು ಈ ವಿಕ್ಟಿಮ್ದು ಮಿಸ್ಸೆಸ್ ಲಕ್ಷ್ಮೀ ಅವಿನಾಶ್ ಸುಪ್ಪಣ್ಣ ಅವರು ಈ ಇಬ್ಬರು ಈ ಆರೋಪವನ್ನು ಕನ್ಫೆಸ್ ಮಾಡಿದ್ದಾರೆ. ಇವರು ಪ್ಲ್ಯಾನ್ ಮಾಡಿಕೊಂಡು ಅವ್ರದ್ದು ಕೊಲೆ ಮಾಡಿದ್ದಾರೆ. ಮಾಡುವಾಗ ಇವನು ಕೈಲಾಶ್ ಆ ಕ್ಲಿನಿಕ್ಗೆ ಹೋಗಿ ಒಂದು ಗ್ಯಾಸ್ ಸಿಲಿಂಡರ್ ತೊಗೊಂಡು ಅವ್ರ ಮೇಲೆ ಅಸಾಲ್ಟ್ ಮಾಡಿದ್ದಾನೆ. ಮತ್ತು ಇದು ಇಬ್ಬರು ಸೇರಿ ಈ ಪ್ಲ್ಯಾನ್ ಮಾಡಿದರು. ಈ ಇಬ್ಬರಿಗೆ ದಸ್ತಗಿರಿ ಮಾಡಲಾಗಿದೆ. ಈಗ ಮುಂದಿನ ತನಿಖೆ ನಡ್ತಾ ಇದೆ. ತಲೆಗೆ 4 ಪೇಟಿತ್ತು ಮತ್ತು ಎದೆ ಮೇಲೆ ಅವನು ಸಿಲಿಂಡರಿಂದ ಅಸಾಲ್ಟ್ ಮಾಡಿದ್ದಾನೆ. ಬಹುಶಃ ಇದು ಅನೈತಿಕ ಸಂಬಂಧ ಇರ್ಬೋದು, ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ಅದರಲ್ಲಿ. ಅದರಿಂದ ಇವರು ಪ್ಲ್ಯಾನ್ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ರು ಇದು ಅವರಿಗೆ ಲೋ ಬ್ಲಡ್ ಶುಗರ್ ಇದೆ, ಹೈ ಬ್ಲಡ್ ಪ್ರೆಷರ್ ಇದೆ, ಅದರಿಂದ ಬಿದ್ದು ಹೋಗಿರ್ಬೋದು, ಈ ಟೇಬಲ್ಗೆ ಪೇಟಾಗೋಗ್ಬೋದು ಅಂತ. ಬಟ್ ಆವಾಗಲಿಂದಲೇ ಸ್ಟಾರ್ಟಿಂಗಿಂದ ಸ್ವಲ್ಪ ಅವ್ರ ಹೇಳಿಕೆ ಆಗಲಿ ಅದರ ಮೇಲೆ ಡೌಟ್ ಇತ್ತು. ಆ ದಿನ ಇರಲಿಲ್ಲ, ಕೊಲೆ ಆಗೋದು ದಿನ ಇರಲಿಲ್ಲ. ಅವರು ಪ್ಲ್ಯಾನ್ ಮಾಡಿದ್ದಾರೆ. ಅವರು ಮನೆಗೆ ಇದ್ದಾಗ ಇವನು ಒಬ್ಬನೇ ಹೋಗಿ ಅಲ್ಲಿ ಮಾಡ್ಕೊಂಡು ಬಂದಿದ್ದಾನೆ. ಆಮೇಲೆ ಸಂಜೆಗೆ ಇವರು ಬಂದಿದ್ದಾರೆ, ಎಲ್ಲರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಯಾರು ಅವನು ಕೈಲಾಶ್ ಅಂಗಡಿ ಇದೆ, ಅವನದು ಮೊಬೈಲ್ ಅಂಗಡಿ ಇದೆ. ಮತ್ತು ದಿಸ್ ಈಸ್ ಲೇಡೀಸ್ ಹೌಸ್ ವೈಫ್, ಸ್ವಲ್ಪ ಅವ್ರ ಗಂಡನಿಗೆ ಸಹಾಯ ಮಾಡ್ತಾಯಿದ್ರು ಅದರಲ್ಲಿ. ಈ ಅವಿನಾಶ್ ಅಂಕುಶ್ ಆಯುರ್ವೇದಿಕ್ ಕೇರ್ಸ್ ಕ್ಲಿನಿಕ್ ಏನಿದೆ ಅದು ಥೆರಪಿದು ಮಾಡ್ತಾಯಿದ್ರು ಅವರು. ಪಕ್ಕದಲ್ಲಿ ಇದೆ. ಅದು ಡೀಟೇಲ್ ಈಗ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ. ದೂರದಾರ ತಾಯಿ, ಮೃತರದ ತಾಯಿ ಅವರು ದೂರು ಕೊಟ್ಟಿದ್ದಾರೆ. ಫಸ್ಟ್ ಅದು ಅನ್ಯಾಚುರಲ್ ಡೆತ್ ಅಂತ ತೊಗೊಂಡಿದ್ವಿ ನಾವು, ನ್ಯಾಚುರಲ್ ಫಾಲ್ ಇರ್ಬೋದು ಅಂತ. ಬಟ್ ಅದು ನೋಡಿದ ಮೇಲೆ ಸ್ವಲ್ಪ ಡೌಟ್ ಬಂತು. PM ರಿಪೋರ್ಟ್ ಆಯಿತು, ಅಲ್ಲಿ ಬ್ಲಡ್ ಸ್ಟೇನ್ ಅನಾಲಿಸಿಸ್ ವಗೇರ. ಸೊ ಫಾರೆನ್ಸಿಕ್ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ. ನಮ್ಮ ಡೌಟ್ ಕನ್ಫರ್ಮ್ ಮಾಡೋದು ಕೆಲಸ ಫಾರೆನ್ಸಿಕ್ಕಿಂದ ಆಗಿದೆ. ಅವರು ಹೇಳಿದ ರೂಮ್ ಬೇರೆ ಇತ್ತು, ಬ್ಲಡ್ ನಮಗೆ ಸಿಕ್ಕಿತ್ತು ಬೇರೆ ರೂಮ್ನಲ್ಲಿ. ಅದರಿಂದ ನಮಗೆ ಡೌಟ್ ಪಕ್ಕ ಆಯಿತು. ಅದು ಈಗ ಇನ್ನು ತನಿಖೆಯಲ್ಲಿ ಗೊತ್ತಾಗ್ತದೆ. ಬಟ್ ಮೇಲ್ನೋಟಕ್ಕೆ ಅವನು ಬೇಡ ಅಂತ ಇವರು ಪ್ಲ್ಯಾನ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಇದೆ ಫೈನಾನ್ಷಿಯಲ್ ಡೀಲಿಂಗ್ ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ಹೌದು, ಇಬ್ಬರು ಮಕ್ಕಳು ಇದ್ದಾರೆ. ಹೌದು, ಅವರು
ಇವನು ಅಬ್ಜೆಕ್ಷನ್ ಮಾಡ್ತಾ ಇದ್ದಾನೆ ಅಂತ. ಸೊ ಇದು ಮೇಲ್ನೋಟಕ್ಕೆ ಬಂದಿದೆ. ಈಗ ಕನ್ಫರ್ಮ್ ನಾವು ಈ ತನಿಖೆಯಲ್ಲಿ ಗೊತ್ತಾಗ್ತದೆ. ಇಲ್ಲ, ಅವರು ಕೋಆಪರೇಟ್ ಮಾಡಿರಲಿಲ್ಲ. ಅವರು ಅದೇ ನಮಗೆ ಮಿಸ್ಗೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಈಗ ತನಿಖೆಯಲ್ಲಿ ಗೊತ್ತಾಗ್ತದೆ.